ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಒಂದು ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಅವರು. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು? ಯಾಕೆ ಒಂದು ಕಣ್ಣೀರನ್ನು ಹಾಕಿದರು ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ? ಸೊ ಓದಲು ಅಂತ ಒಂದು ದೊಡ್ಡ ಶಾಲೆಗೆ ಕಳಿಸಿದ್ರು ಅರ್ಜುನ್ ಜನ್ಯ ಅವರು. ನನ್ನ ಮಗಳು ಏನಾದರೂ ಓದಲಿ, ಸಾಧನೆಯನ್ನು ಮಾಡಲಿ, ಚೆನ್ನಾಗಿ ಸಾಧನೆಯನ್ನು ಮಾಡಿಬಿಟ್ಟು ನನ್ನ ಹೆಸರನ್ನು ತಗೊಂಡು ಬರಲಿ. ಸೊ ಆದಷ್ಟು ಬೇಗ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ. ಯಾರದೇ ಒಂದು ಆಸರೆ ಮೇಲೆ ಅವರು ಬದುಕಬಾರ್ದು, ಯಾರದೇ ಒಂದು ಆಸರೆ ಮೇಲೆ ಅವಳು ಬಾಳಬಾರ್ದು, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಒಂದು ಕನಸಾಗಿತ್ತು. ಅದಕ್ಕಾಗಿ ತಮ್ಮ ಮಗಳನ್ನು ಓದಲು ಅಂತ ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಇಲ್ಲಿ ಒಂದು ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನು ನೋಡಿ, ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ, ಅಂದರೆ ಅರ್ಜುನ್ ಜನ್ಯ ಮತ್ತು ಅವರ ಕುಟುಂಬದವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಅರ್ಜುನ್ ಜನ್ಯ ಅವರ ಮಗಳು? ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅರ್ಜುನ್ ಜನ್ಯ ಫ್ಯಾಮಿಲಿ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ತುಂಬಾ ಒಂದು ಶ್ರಮಪಟ್ಟಂಥವ್ರು. ಸೊ ಯಾಕಪ್ಪ ಅಂತಂದರೆ ಅವರ ಯಾವುದೇ ಫ್ಯಾಮಿಲಿ ಕೂಡ ಒಂದು ಸಂಗೀತ ಕ್ಷೇತ್ರದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂಥ ಒಂದು ಅರ್ಜುನ್ ಜನ್ಯ ಅವರು ನನ್ನ ಮಗಳು ಏನಾದರೂ ಕೂಡ ಒಂದು ಸಾಧನೆಯನ್ನು ಮಾಡಲಿ, ನನ್ನ ಮಗಳು ಕೂಡ ನನ್ನ ಆಸರೆಯಲ್ಲಿ ಬದುಕಬಾರ್ದು, ಅವಳು ಏನಾದರೂ ಸಾಧನೆಯನ್ನು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಸೊ ಯಾರದೇ ಒಂದು ಹಂಗಿನಲ್ಲಿ, ಯಾರದೇ ಒಂದು ಆಸರೆಯಲ್ಲಿ ಅವಳು ಬದುಕಬಾರ್ದು ಅನ್ನೋದು ಒಂದು ಆಸೆಯಾಗಿತ್ತು ಒಂದು ಅರ್ಜುನ್ ಜನ್ಯ ಅವ್ರದ್ದು. ಸೊ ಅದಕ್ಕಾಗಿ ತಮ್ಮ ಮಗಳನ್ನು ಚೆನ್ನಾಗಿ ಕೂಡ ಓದ್ತಾಯಿದ್ರು. ಸೊ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡಿತಾಯಿದ್ರು. ಅದಕ್ಕಾಗಿ ತಮ್ಮ ಮಗಳನ್ನು ಒಂದು ಓದಲು ಅಂತ ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಇಲ್ಲಿ ಒಂದು ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಸೊ ಅವಳು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಮತ್ತು ಕುಟುಂಬ. ಸೊ ಹಾಗಿದ್ರೆ ನೋಡ್ಕೊಂಡು ಬರೋಣ ಬನ್ನಿ, ಏನಾಯಿತು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅನ್ನೋದು. ಸೊ ಮೊಟ್ಟ ಮೊದಲನೇದಾಗಿ ಅರ್ಜುನ್ ಜನ್ಯ ಅವರು ಒಂದು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಅಪ್ಪ ಅಂತಂದರೆ, ಒಂದು ಅಸಿಸ್ಟೆಂಟಾಗಿ ಒಂದು 3-4 ವರ್ಷಗಳ ಕಾಲ ಒಂದು ಕೆಲಸವನ್ನು ಮಾಡಿದರು. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಂದರೆ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಕೆಲಸವನ್ನು ಮಾಡಿಬಿಟ್ಟು ಸೊ ತುಂಬಾ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಅದಾದ ನಂತರ ಸ್ವಂತ ಸಂಗೀತವನ್ನು ಒಂದು ರಚಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ತುಂಬಾ ಮೂವಿಗಳು ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇವರ ಎಲ್ಲ ಸಂಗೀತಗಳು ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದರೆ ಒಂದು ಅರ್ಜುನ್ ಜನ್ಯ ಅವರು ಒಂದು ಎದೆಗುಂದದೆ ಒಂದು ತಮ್ಮ ಕನಸನ್ನು ಬಿಡದೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬಾ ಒಂದು ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೂ ಕೂಡ ತುಂಬಾ ಒಂದು ಪರಿಶ್ರಮವನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂದಿಗೆ ಯಾವ ರೀತಿಯಾಗಿ ಬೆಳೆದಿದ್ದಾರೆಪ್ಪ ಅಂತಂದರೆ, ಕನ್ನಡ ಅಷ್ಟೇ ಅಲ್ಲದೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಕೂಡ ಇವರದೇ ಆದ ಒಂದು ಹೆಸರಿದೆ. ಸೊ ಇಷ್ಟೊಂದು ಸಾಧನೆಯನ್ನು ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ. ಸೊ ನನ್ನ ಮಗಳು ಕೂಡ ಏನಾದರೂ ಸಾಧನೆ ಮಾಡಬೇಕು, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಅರ್ಜುನ್ ಜನ್ಯ ಅವರ ಆಸೆ ಆಗಿತ್ತು. ಸೊ ನೀವು ನೋಡಬೇಕಪ್ಪ ಅಂತಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಅಲ್ಲದೆ ಒಬ್ಬ ಒಳ್ಳೆಯ ಡೈರೆಕ್ಟರ್ ಕೂಡ ಹೌದು. ಸೊ ಯಾಕಪ್ಪ ಅಂತಂದರೆ ಇಂದಿಗೆ ಕೂಡ ಒಂದು ಮೊನ್ನೆ ಅಷ್ಟೇ ಒಂದು 45 ಅಂತಕ್ಕಂಥ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ಅರ್ಜುನ್ ಜನ್ಯ ಅವರ ಮಗಳನ್ನು ಒಂದು ಓದಲು ಅಂತ ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಇಲ್ಲಿ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಅಂತಾರಾಷ್ಟ್ರೀಯ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಹೌದು ಸ್ನೇಹಿತರೆ, ತಮ್ಮ ಮಗಳು ಒಂದು ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದನ್ನು ನೋಡಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿಯವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಒಂದು ಕಣ್ಣೀರನ್ನು ಹಾಕೋದ್ರ ಮೂಲಕ, ಆನಂದ ಬಾಷ್ಪವನ್ನು ಹಾಕೋದ್ರ ಮೂಲಕ ತಮ್ಮ ಮಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ? ಸೊ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.